ಅಮ್ಮ ಇನ್ನೂ ಎಷ್ಟು ಹೊತ್ತು ಎಂದು ಅರ್ಜುನ್ ಕೂಗಲು ಹೆದರಿಕೆಯಿಂದ ಆರೋಹಿ ರೆಡಿಯಾಗಲು ಮೇಲೆ ಓಡಿದಳು. ಎಲ್ಲಿ ಲೇಟಾದರೆ ಬೈದುಬಿಟ್ಟನು ಎಂದು ಬೇಗನೆ ತಯಾರಾಗಿ ಕೆಳಗಿಳಿದು ಬಂದಳು. ಅವಳು ತಯಾರಾಗಿ ಕೆಳಗೆ ಇಳಿದು ಬಂದ ರೀತಿ ಕಂಡು ಅರ್ಜುನ್ ಮುಖದಲ್ಲಿ ಮುಗುಳ್ನಗೆ ಮೂಡಿತ್ತು. ಕಾರ್ ಕೀ ಹಿಡಿದು ಹೊರಗೆ ಹೊರಟಾಗ ಅವನ ಹಿಂದೆ ನಿಧಾನವಾಗಿ ನಡೆದಳು. ಅರ್ಜುನ್ ಬಳಿಗೆ ಬಂದ ಹೇಮಾ ಅವರು, ನೋಡು ಅಜ್ಜು, ಮೊದಲ ಬಾರಿಗೆ ನಿಮ್ಮ ಅತ್ತೆ ಮಾವನ ಮನೆಗೆ ಹೋಗ್ತಾ ಇದ್ದೀಯ. ಅವರ ಮನಸ್ಸಿಗೆ ನೋವಾಗುವ ಹಾಗೆ ನಡೆದುಕೊಳ್ಳಬೇಡ ಎಂದು ತಿಳಿಸಿ ಆರೋಹಿ ಬಳಿಗೆ ಬಂದ ಹೇಮಾ ಅವರು, ಅರು, ಇದೇನು ನೀನು ಇನ್ನೂ ಹೊರಗೆ ನಿಂತಿದ್ದೀಯ? ಬಾ ಇಲ್ಲಿ ಕುತ್ಕೋ ಎಂದು ಕಾರ್ ಡೋರ್ ತೆಗೆದು ಒಳಗೆ ಕೂರಿಸಿ ಹುಷಾರಾಗಿ ಹೋಗಿ ಬನ್ನಿ ಎಂದು ತಿಳಿಸಲು ಅರ್ಜುನ್ ಹೋಗಿ ಬರುವುದಾಗಿ ತಿಳಿಸಿ ಹೊರಟನು. ದೂರದಿಂದಲೇ ಆರೋಹಿ ಅರ್ಜುನ್ಗೆ ಹೆದರಿಕೆಯಿಂದ ನಡುಗುತ್ತಿದ್ದ ಆರೋಹಿ ಕಂಡು ನಿತ್ಯಾಳ ಮನಸ್ಸಿಗೆ ಹಾಲು ಕುಡಿದಷ್ಟು ಸಂತೋಷವಾಗಿತ್ತು. ಅಲ್ಲ, ಈ ಮನುಷ್ಯ ಯಾವಾಗಲೂ ಹೀಗೆ ಕಣ್ಣಿನಲ್ಲಿ ಅವಳನ್ನು ಸುಡುತ್ತಾ ಇದ್ರೆ ಇವರಿಬ್ಬರು ಸಂಸಾರ ಹೇಗೆ ಮಾಡ್ತಾರೆ? ಅಲ್ಲ, ಅವರಿಬ್ಬರು ಹೀಗೆ ಇರೋದು ನೋಡೋಕೆ ಎಷ್ಟು ಖುಷಿಯಾಗುತ್ತಿದೆ ಅಲ್ಲ. ಈ ಮಿಲೇನಿಯರ್ ಯೂತ್ ಬಿಸ್ನೆಸ್ ಐಕಾನ್ ಅರ್ಜುನ್ ಹೋಗಿ ಹೋಗಿ ಈ ಮಿಡ್ಲ್ ಕ್ಲಾಸ್ ಹುಡುಗಿಯ ಮದ್ವೆ ಆಗಿದ್ದಾನೆ ಅಲ್ಲ. ಅವಳು ಅವನಿಗೆ ಯಾವುದರಲ್ಲಿ ಮ್ಯಾಚ್ ಆಗುವುದಿಲ್ಲ. ಈ ಕೋಪಿಷ್ಠನ ಯಾರು ತಾನೇ ಮದುವೆ ಆಗ್ತಾರೆ? ಇವನ ಕೋಪವನ್ನು ನೋಡಿಯೇ ಇವನ ಸಹವಾಸ ಸಾಕು ಎಂದು ಓಡಿ ಹೋಗ್ತಾರೆ. ಅದಕ್ಕೆ ಈ ಗುಗ್ಗು ಆರೋಹಿ ತಂದು ಆ ಕೋಪಿಷ್ಠನಿಗೆ ಕಟ್ಟಿದ್ದಾರೆ. ಲೇ ಆರೋಹಿ, ನಿನ್ನ ನೋಡಿದ್ರೆ ಪಾಪ ಅನಿಸುತ್ತೆ ಕಣೆ ಎಂದು ನಕ್ಕಳು. ದಾರಿಯುದ್ದಕ್ಕೂ ಮೌನವೇ ಅವರ ಜೊತೆಯಾಗಿತ್ತು. ಕಿಟಕಿ ಹೊರಗೆ ಮುಖ ಮಾಡಿ ಹೆದರಿಕೊಂಡು ಮುದುರಿ ಕುಳಿತಿದ್ದ ಆರೋಹಿ ಕಂಡು ಇವಳಿಗೆ ನಾನೇನಾದ್ರೂ ಮನುಷ್ಯನ ರೀತಿ ಕಾಣುವುದಿಲ್ಲ, ಯಾವುದಾದರೂ ಕಾಡು ಪ್ರಾಣಿಗಳ ಹಾಗೆ ಕಾಣಿಸುತ್ತೀನಿ ಅನಿಸುತ್ತೆ. ಅದಕ್ಕೆ ಹೀಗೆ ಹೆದರುವುದು. ಉಸಿರು ಬಿಗಿ ಹಿಡಿದು ಕುಳಿತಿದ್ದ ಆರೋಹಿ ಅವರ ಮನೆಯ ಮುಂದೆ ಕಾರು ನಿಲ್ಲಿಸಿದಾಗಲೇ ನಿಟ್ಟುಸಿರು ಬಿಟ್ಟಿದ್ದು. ಕಾರು ನಿಂತ ಕೂಡಲೇ ಕೆಳಗೆ ಇಳಿದು ಅವಳ ಲಗೇಜ್ ಕೂಡ ಮರೆತು ಒಳಗೆ ಓಡಿದಳು. ಎಲ ಇವಳ, ಅಲ್ಲ, ಮೊದಲ ಬಾರಿಗೆ ಇವರ ಮನೆಗೆ ಅಮ್ಮ ಅಷ್ಟು ಹೇಳಿದ್ರು ಅಂತ ಕರ್ಕೊಂಡು ಬಂದರೆ ಒಳಗೆ ಕರೆಯದೆ ಹಾಗೆ ಓಡಿಬಿಡೋದಾ? ಅಲ್ಲ, ಈಗ ಆಫೀಸ್ಗೆ ಹೋಗ್ಲಾ ಇಲ್ಲ ಬೇಡ ಅನಿಸುತ್ತೆ. ಆಮೇಲೆ ಈ ವಿಷಯ ಅಮ್ಮನ ಕಿವಿಯ ಮೇಲೆ ಬಿದ್ದರೆ ಕತ್ತಿ ಹಿಡಿದು ಯುದ್ಧಕ್ಕೆ ಬಂದು ಬಿಡುತ್ತಾರೆ ಎಂದು ಸುಮ್ಮನೆ ಕುಳಿತನು. ಒಬ್ಬಳೇ ಒಳಗೆ ಓಡಿ ಬರುತ್ತಿದ್ದ ಮಗಳನ್ನು ತಡೆದ ರಾಧಾ ಅವರು, ಏ ಅರು, ಮೊದಲ ಬಾರಿಗೆ ಮನೆಗೆ ಬರುತ್ತಿದ್ದೀಯ, ನೀನೊಬ್ಬಳೇ ಬಂದರೆ ಹೇಗೆ? ಹೋಗಿ ಅಳಿಯಂದರೆ ಕರೆದುಕೊಂಡು ಬರ್ತೀನಿ, ಅವರು ಬರುವವರೆಗೂ ಇಲ್ಲಿಯೇ ನಿಲ್ಲು ಎಂದು ರಾಧಾ ಮತ್ತು ಮೋಹನ್ ಅವರು ಅರ್ಜುನ್ ಬಳಿಗೆ ಬಂದರು. ಅವರನ್ನು ಕಂಡು ಅರ್ಜುನ್ ಕಾರಿನಿಂದ ಇಳಿದು ಆರೋಹಿ ಲಗೇಜ್ ತೆಗೆದುಕೊಂಡು ನಗುತ್ತಾ, ಅರೆ ಅರ್ಜುನ್, ಕೊಡಿ ಈ ಲಗೇಜ್ ಎಂದು ಮೋಹನ್ ಅವರು ಅವರ ಕೈಗೆ ತೆಗೆದುಕೊಂಡು, ಕ್ಷಮಿಸಿ, ಅದು ಅರು ನಿಮ್ಮನ್ನು ಮರೆತು ಹಾಗೆ ಒಳಗೆ ಬಂದುಬಿಟ್ಟಿದ್ದಾಳೆ ಎನ್ನಲು ಆರೋಹಿ ಬಳಿಗೆ ಬಂದ ಅರ್ಜುನ್, ಪರವಾಗಿಲ್ಲ ಮಾವ, ಮೊದಲ ಬಾರಿಗೆ ಅವಳು ನಿಮ್ಮನ್ನು ಬಿಟ್ಟು ಬಂದಿದ್ದು, ಅದಕ್ಕೆ ಖುಷಿಯಿಂದ ಬಂದಿದ್ದಾಳೆ, ತೊಂದರೆ ಏನಿಲ್ಲ ಎನ್ನಲು ಅವನ ಮಾತುಗಳನ್ನು ಕೇಳುತ್ತಿದ್ದ ಆರೋಹಿಗೆ ಇವನು ನಿಜವಾಗಿಯೂ ಅರ್ಜುನಾ ಎಂದು ತಲೆ ತಿರುಗುವುದು ಬಾಕಿ. ಮಗಳು ಮತ್ತು ಅಳಿಯನನ್ನು ಒಟ್ಟಿಗೆ ನಿಲ್ಲಿಸಿ ಆರತಿ ಬೆಳಗಿ ಅವರನ್ನು ಒಳಗೆ ಕರೆದುಕೊಂಡು ಬಂದರು. ತಮ್ಮ ಪುಟ್ಟ ಮನೆಯನ್ನು ಕಂಡು ಅರ್ಜುನ್ ಅವರು ಏನೆಂದುಕೊಳ್ಳುತ್ತಾರೋ, ನಮ್ಮ ಮನೆಯಲ್ಲಿ ಅವರಿಗೆ ಅಡ್ಜಸ್ಟ್ ಆಗದೆ ಮನೆಯವರ ಮೇಲೆ ಕೋಪಿಸಿಕೊಂಡರೆ ಎಂದು ಹೆದರಿಕೆಯಿಂದ ಅವನ ಹಿಂದೆ ಬಂದಳು. ಒಳಗೆ ಬಂದ ಅರ್ಜುನ್ ಮತ್ತು ಆರೋಹಿ ಕಂಡು ಆರೋಹಿಯ ಪುಟ್ಟ ತಮ್ಮ ಆಯುಷ್, ಅರು ಎಂದು ಅವಳ ಬಳಿಗೆ ಓಡಿ ಬಂದನು. ಆಯು, ಹೇಗಿದ್ದೀಯ ಎಂದು ಅವನನ್ನು ಅಪ್ಪಿಕೊಂಡು, ಯಾಕೋ ಆಯು, ಇವತ್ತು ಸ್ಕೂಲ್ಗೆ ಹೋಗಿಲ್ಲ ಎಂದು ಕೇಳಲು, ಅಯ್ಯೋ ಹೋಗೆ ಅರು, ಡೈಲಿ ಯಾರು ಸ್ಕೂಲ್ಗೆ ಹೋಗ್ತಾರೆ, ನೀನು ಬಾವ ಬರ್ತೀರಾ ಅಂತ ಅಮ್ಮ ಹೇಳಿದ್ರು, ಅದಕ್ಕೆ ಮನೆಯಲ್ಲಿ ಉಳಿದುಕೊಂಡೆ ಎಂದು ನಗುತ್ತಾ ಹೇಳಿದವನ ತಲೆಗೆ ಮೊಟಕಿದ ರಾಧಾ ಅವರು, ಏ ಕೋತಿ, ಅವರು ಈಗಷ್ಟೇ ಬಂದಿದ್ದಾರೆ,
ಮೊದಲು ಫ್ರೆಶ್ ಆಗೋಕೆ ಬಿಡು ಎಂದು ಅರು ಅಳಿಯಂದಿರ ನಿನ್ನ ರೂಮಿಗೆ ಕರೆದುಕೊಂಡು ಹೋಗಮ್ಮ ಎನ್ನಲು, ಇಲ್ಲ ಮಾವ, ನಾನು ಸಂಜೆ ಬರ್ತೀನಿ, ಈಗ ಆಫೀಸ್ನಲ್ಲಿ ತುಂಬ ಕೆಲಸಗಳಿವೆ ಎನ್ನಲು, ಅರು ಹೋಗಿ ಅವರಿಗೆ ತಿಂಡಿ ಬಡಿಸು, ತಿಂಡಿ ತಿಂದು ಹೊರಡಲಿ ಎನ್ನಲು, ಸರಿ ಎಂದು ಆರೋಹಿ ಅವನ ಮುಖವನ್ನು ನೋಡಲು ಅರ್ಥ ಮಾಡಿಕೊಂಡ ಅರ್ಜುನ್ ಅವಳ ಹಿಂದೆ ನಡೆದನು. ಡೈನಿಂಗ್ ಟೇಬಲ್ ಬಳಿ ಕುಳಿತು ಅರ್ಜುನ್ ಪಕ್ಕದಲ್ಲಿ ಕುಳಿತ ಆಯುಷ್ ಅರ್ಜುನ್ ಮುಖ ನೋಡಿ ನಗಲು ತಾನೂ ಕೂಡ ನಕ್ಕು, ಏನು ಓದುತ್ತಾ ಇರೋದು ನೀನು ಎನ್ನಲು, ಬಾವಾ ನಾನು 10th ಸ್ಟ್ಯಾಂಡರ್ಡ್ ಎಂದನು. ಅವನ ತಲೆ ನೇವರಿಸುತ್ತಾ, ಚೆನ್ನಾಗಿ ಓದು ಎನ್ನಲು, ಸರಿ ಎಂದು ಆಯುಷ್, ಬಾವಾ ನಿಮ್ಮ ಫೋನ್ ಕೊಡಿ ಎಂದು ಅವರ ಮುಖವನ್ನು ನೋಡಲು ನಗುತ್ತಾ ಅರ್ಜುನ್ ಅವನ ಕೈಗೆ ತನ್ನ ಫೋನ್ ಲಾಕ್ ತೆಗೆದು ಕೊಟ್ಟನು. ಅದನ್ನು ಕಂಡ ಆರೋಹಿ, ಆಯು ತಿಂಡಿ ತಿನ್ನಬೇಕಾದ್ರೂ ಏನದು ಫೋನ್ ನೋಡೋದು, ಇತ್ತೀಚೆಗೆ ನಿಂಗೆ ಫೋನ್ ನೋಡೋದು ಜಾಸ್ತಿ ಆಯ್ತು, ಎಕ್ಸಾಮ್ ಮುಗಿಯೋವರೆಗೂ ಫೋನ್ ಮುಟ್ಟುವ ಹಾಗಿಲ್ಲ ಎಂದು ಅರ್ಜುನ್ ಅವನ ಫೋನ್ ತೆಗೆದುಕೊಂಡ ಆರೋಹಿ ಅರ್ಜುನ್ ಕೈಯಲ್ಲಿ ಕೊಡಲು ಆಯುಷ್ ಮುಖ ಊದಿಸಿಕೊಂಡು ಕುಳಿತನು. ಅವನ ಕಿವಿಯ ಬಳಿ ಬಾಗಿ ಏನೋ ಹೇಳಿದ ಅರ್ಜುನ್ ಮಾತಿನಿಂದ ಇಷ್ಟೊತ್ತು ಸಪ್ಪಗಿದ್ದ ಆಯುಷ್ ಮುಖವು ಖುಷಿಯಿಂದ ಅರಳಿತು. ಅರ್ಜುನ್ ಈ ನಡೆಗೆ ಆರೋಹಿ ಮನದಲ್ಲಿ ಮತ್ತಷ್ಟು ಅಚ್ಚರಿಯಾಯಿತು. ಯಾವಾಗಲೂ ತನ್ನನ್ನು ಕಣ್ಣಿನಿಂದಲೇ ಹೆದರಿಸುತ್ತಿದ್ದ ಅರ್ಜುನ್ ತನ್ನ ಮನೆಯವರ ಜೊತೆಗೆ ಖುಷಿಯಿಂದ ಮಾತನಾಡುತ್ತಿರುವುದು ಕಂಡು ಇಷ್ಟು ಹೊತ್ತು ಅವನು ಎಲ್ಲಿ ತನ್ನ ಜೊತೆಗೆ ವರ್ತಿಸಿದಂತೆ ನಡೆದುಕೊಂಡು ಮನೆಯವರು ಎಲ್ಲಿ ಬೇಸರ ಮಾಡಿಕೊಳ್ಳುವರು ಎಂದು ಚಿಂತಿಸುತ್ತಿದ್ದ ಆರೋಹಿಯ ಮನಕ್ಕೆ ನೆಮ್ಮದಿಯನ್ನು ತಂದಿತ್ತು. ಎಲ್ಲರೊಂದಿಗೆ ನಗುನಗುತ್ತಲೇ ತಿಂಡಿ ಮುಗಿಸಿ ಸಂಜೆ ಬರುವುದಾಗಿ ತಿಳಿಸಿ ಆಫೀಸ್ಗೆ ಹೊರಟನು. ಬಾಗಿಲವರೆಗೆ ಅವನನ್ನು ಕಳುಹಿಸಲು ಹಿಂದೆ ಬಂದ ಆರೋಹಿ ಅವನನ್ನು ನೋಡಲು ಅರ್ಜುನ್ ಮತ್ತು ಆಯುಷ್ ಬಹಳ ಬೇಗನೆ ಹೊಂದಿಕೊಂಡ ರೀತಿ ಕಂಡು ಆಶ್ಚರ್ಯವಾಯಿತು. ಆಯುಷ್ಗೆ ಹೋಗಿ ಬರುವುದಾಗಿ ತಿಳಿಸಿ ಆರೋಹಿ ಕಡೆಗೆ ನೋಡಲು ಅವಳು ಅವನನ್ನೇ ನೋಡುತ್ತಾ ನಿಂತಿದ್ದಳು. ಅವನು ತನ್ನನ್ನು ನೋಡುವುದು ಕಂಡು ತಕ್ಷಣವೇ ತಲೆ ತಗ್ಗಿಸಿ ಸುಮ್ಮನೆ ನಿಂತಳು. ಜೋರಾಗಿ ಆಯುಷ್ ಹೋಗಿ ಬರ್ತೀನಿ ಎಂದು ಕಾರನ್ನು ಆಫೀಸ್ ಕಡೆಗೆ ತಿರುಗಿಸಿದನು. ಅವನ ಕಾರು ಮರೆಯಾದರೂ ಅಲ್ಲಿಯೇ ನಿಂತಿದ್ದ ಆರೋಹಿ ಕಂಡು ಆಯುಷ್, ಅರು ಬಾವ ಹೋಗಿ ಎಷ್ಟೊತ್ತಾಯ್ತು, ನೀನಿನ್ನು ಇಲ್ಲಿಯೇ ನಿಂತ್ಕೊಂಡು ಏನು ಕನಸು ಕಾಣ್ತಾ ಇದ್ದೀಯಾ ಎಂದು ನಗಲು, ತಲೆ ತುಂಬ ಹೆಚ್ಚಿಕೊಂಡಿದ್ದೀಯ, ನಡೆಯೋ ಸುಮ್ಮನೆ ಎನ್ನಲು ನಗುತ್ತಾ ಅಕ್ಕ ತಮ್ಮ ಇಬ್ಬರೂ ಒಳಗೆ ಬಂದರು. ನಗುತ್ತಾ ಬಂದ ಮಕ್ಕಳನ್ನು ಕಂಡ ರಾಧಾ ಮತ್ತು ಮೋಹನ್ ಅವರಿಗೆ ತಮ್ಮ ಮಗಳು ಅತ್ತೆ ಮನೆಯಲ್ಲಿ ಖುಷಿಯಿಂದ ಇರುವುದು ಹೆತ್ತ ಒಡಲಿಗೆ ನೆಮ್ಮದಿ ತಂದಿತ್ತು.